ಮನೆಗೆ ಆಸರೆಯಾಗಿದ್ದ ಮಗ ದೂರದ ದೇಶಕ್ಕೆ ತೆರಳಿ ಜೀವನ ನಡೆಸಿದ್ದ. ಕೆನಡಾದಲ್ಲಿ ಕನ್ನಡ ಅಂದ್ರೆ ಪ್ರಾಣ ಬಿಡ್ತಿದ್ದವನ ಪ್ರಾಣವೇ ತೆಗೆದಿದ್ದಾರೆ ಹಂತಕರು. ಕೆನಡಾದಲ್ಲಿದ್ದ ಕನ್ನಡಿಗನ ಬರ್ಬರ ಹತ್ಯೆ ಹತ್ತಾರು ಅನುಮಾನಗಳನ್ನ ಹುಟ್ಟುಹಾಕಿದೆ. ಕನ್ನಡಿಗನನ್ನ ಕೊಂದವರು ಯಾರು, ಏನಾಯ್ತು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೆನಡಾದಲ್ಲಿ ಕನ್ನಡಿಗನಿಗೆ ಗುಂಡಿಟ್ಟು ಕಗ್ಗೊಲೆ. ಕಾರಿನಲ್ಲಿ ತೆರಳುವಾಗ ಏಕಾಏಕಿ ಗುಂಡಿನ ಮೊರೆತ. ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ಹತ್ಯೆ. ಹೌದು, ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದ ನೆಲಮಂಗಲದ ವ್ಯಕ್ತಿಯ ಕಾರಿನ ಮೇಲೆ ಗುಂಡಿನ ದಾಳಿ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. 37 ವರ್ಷದ ಚಂದನ್ ಕುಮಾರ್ ಕೆನಡಾದ ಟೊರೆಂಟೊದಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ವ್ಯಕ್ತಿ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಏಕಾಏಕಿ ಈತನ ಕಾರಿನ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಇದರಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಈ ಸಾವಿನಿಂದ ಕರ್ನಾಟಕದಲ್ಲಿ ನೆಲೆಸಿರುವ ಆತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಏಕಾಏಕಿ ನಡೆದ ಗುಂಡಿನ ದಾಳಿಗೆ ನಿಖರವಾದ ಕಾರಣ ಏನು ಅಂತ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಫೋನ್ ಬಂದಾಗ ನಮ್ಮ ಹೆಸರು ರಿಸೀವ್ ಮಾಡಿದ್ದಾರೆ. ಸ್ಟರ್ಲಿಂಗ್ನಲ್ಲಿ ಮಾತಾಡಿದ್ರಂತೆ. ಚಂದನ್ ಕುಮಾರ್ ಫಾದರ್ ನಂದಕುಮಾರ್ ಅಂತ ಅಂತಂತಾರೆ. ಚಂದನ್ ಕುಮಾರ್ ಎಕ್ಸ್ಪೈರ್ಡ್ ಅಂತ. ಆಮೇಲೆ ನಾವು ಲೋಕಲ್ ಆಗಿ ಅಲ್ಲಿರೋನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಸರಿಯಾದ ಇಂಟಿಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಹೆಸರು ಬರ್ತಾ ಇಲ್ಲ. ಅದಾದಮೇಲೆ ನಮಗೆ ಪರ್ಫೆಕ್ಟಾಗಿ ನಿಮಗೆ ತಿಳಿಸ್ತೀವಿ. ಯಾರಿಗೂ ಒಬ್ಬರಿಗೆ ಹೇಳ್ತಾರೆ ಮೃತದೇಹ ತರೋದಕ್ಕೆ ಸ್ವಗ್ರಾಮದಲ್ಲಿ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಮೃತ ವ್ಯಕ್ತಿ ಚಂದನ್ ಕುಮಾರ್ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದ ಮೂಲದವರಾಗಿದ್ದು ಕಳೆದ 6 ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ದು L&T ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ರು. ಇನ್ನು ಸ್ಥಳೀಯರು ಹೇಳುವಂತೆ ಮಾಲ್ ಹೊರಗೆ ತಮ್ಮ ಕಾರಿನಲ್ಲಿ ಕುಳಿತಿದ್ದಾಗ ವ್ಯಕ್ತಿಗೆ 5 ರಿಂದ 6 ಬಾರಿ ಗುಂಡು ಹಾರಿಸಿ ಹತ್ಯೆ ಮಾಡಲಾಯಿತು ಅಂತ ತಿಳಿಸಿದ್ದಾರೆ. ಮಗನ ಸಾವಿನಿಂದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಮೃತದೇಹವನ್ನ ಆದಷ್ಟು ಬೇಗ ಸ್ವಗ್ರಾಮಕ್ಕೆ ರವಾನಿಸಿ ಅಂತ್ಯ ಸಂಸ್ಕಾರವನ್ನ ಇಲ್ಲಿಯೇ ನೆರವೇರಿಸಬೇಕು ಅಂತ ಪೋಷಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಏನು ಮಾಡೋದು, ಏನು ಹೇಳೋದು, ಬಹಳ ದುಃಖ ಆಗುತ್ತೆ ಸರ್. ಇರೋದು ಮಗನ್ ಕಳ್ಕೊಂಡ್ಬಿಟ್ವಿ. ಸರ್, ಒಬ್ಬನೇ ಮಗ. ಇಲ್ಲೂ ತುಂಬಾ ಬೆಳೆದ್ಬಿಟ್ಟಿದ್ದ. ಎಲ್ಲಾರನ್ನು ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸೋದಾಗ್ಲಿ ಎಲ್ಲ ಮಾಡ್ತಾ ಇದ್ದ. ಚಿಕ್ಕ ವಯಸ್ಸಿಂದನೂ ಎಲ್ಲಾದ್ರಲ್ಲೂ ಬೆಳೆದಿದ್ದ. ಒಂದು ಡ್ರಾಯಿಂಗ್ ಆಗ್ಲಿ, ಕ್ಯಾಲಿಯೋಗ್ರಾಫಿ ಒಳಗೆ ಪೇಂಟಿಂಗು ಅಷ್ಟೇ. ಯಾರು ಯಾವ ತರ ಕೂತಿದ್ರೆ ಅದೇ ತರ ಬಿಡಿಸೋನು. ಇನ್ನು ಚಂದನ್ ಕುಮಾರ್ ಅವರ ಕುಟುಂಬಕ್ಕೆ ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಮೃತದೇಹವನ್ನ ಸಾಧ್ಯವಾದಷ್ಟು ಬೇಗ ಸ್ವಗ್ರಾಮಕ್ಕೆ ತರಲು ಕ್ರಮ ವಹಿಸಲಾಗುವುದು ಅಂತ ತಹಶೀಲ್ದಾರ್ ಭರವಸೆ ನೀಡಿದ್ದಾರೆ. ಚಂದನ್ ತಂದೆ ನಂದಕುಮಾರ್ ಅವರು ನಿವೃತ್ತ ಶಿಕ್ಷಕರಾಗಿದ್ದು ತಾಯಿ ಹಾಗೂ ಕುಟುಂಬದವರು ತ್ಯಾಮಗೊಂಡ್ಲು ಗ್ರಾಮದಲ್ಲೇ ವಾಸಿಸುತ್ತಿದ್ದಾರೆ. ಚಂದನ್ ತನ್ನ ಕೆಲಸದ ಜೊತೆಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ವಿದೇಶದಲ್ಲಿ ಹರಡುವ ಕೆಲಸ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಸದ್ಯ ಕೆನಡಾದಲ್ಲಿ ಮೃತದೇಹ ಪೊಲೀಸರ ವಶದಲ್ಲಿದ್ದು ಕೆನಡಾ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇನ್ನು ಸ್ವಗ್ರಾಮ ನೆಲಮಂಗಲದ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಶೋಕ ಆವರಿಸಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.